ಪರಮಾಣುಗಳ ಸಂರಚನೆ, ಮಾಲಿಕ್ಯುಲಾರ್ ಸ್ಟ್ರಕ್ಚರ್. ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳು ಸಣ್ಣ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಈ ಪರಮಾಣುಗಳು ಒಂದಕ್ಕೊಂದು ಸೇರಿ ದೊಡ್ಡ ವಸ್ತುಗಳ ನಿರ್ಮಾಣ ಮಾಡುತ್ತವೆ. ಇವುಗಳನ್ನು ಅಣುಗಳು ಎಂದು ಕರೆಯಲಾಗುತ್ತದೆ. ಈಗ ಈ ಕೆಂಪು, ಬಿಳಿ, ನೀಲಿ ಮತ್ತು ಹಳದಿ ಸ್ಕಾರ್ಫ್ ಧರಿಸಿರುವ ನಮ್ಮ ಸ್ನೇಹಿತರನ್ನು ನೋಡಿ. ಇಂದು ಅವರು ಹೈಡ್ರೋಜನ್, ಆಮ್ಲಜನಕ, ಸಾರಜನಕ ಮತ್ತು ಇಂಗಾಲದ ಪರಮಾಣುಗಳಾಗಿದ್ದಾರೆ. ಈ ಸ್ನೇಹಿತರು ವಿವಿಧ ವಸ್ತುಗಳ ಅಣುಗಳು ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಅವು ಹೇಗಿರುತ್ತವೆ ಎಂಬುದನ್ನು ನಮಗೆ ತೋರಿಸುತ್ತಾರೆ. ಮೊದಲು ಇಂಗಾಲದ ಡೈಆಕ್ಸೈಡ್ ಅಂದರೆ CO2 ನೊಂದಿಗೆ ಪ್ರಾರಂಭಿಸೋಣ. ಒಂದು ಇಂಗಾಲದ ಪರಮಾಣು ಮತ್ತು 2 ಆಮ್ಲಜನಕ ಪರಮಾಣುಗಳು ಸೇರಿ ಇಂಗಾಲದ ಡೈಆಕ್ಸೈಡ್ ಅಣುವನ್ನು ರೂಪಿಸುತ್ತವೆ. ಅದು ಒಂದು ನೇರ ರೇಖೆಯ ರೀತಿ ಇರುತ್ತದೆ. ಗ್ಯಾಸ್ ಇರುವ ಸಾಫ್ಟ್ ಡ್ರಿಂಕ್ ಬಾಟಲಿಯನ್ನು ಅಂದರೆ ಕೋಲ್ಡ್ ಡ್ರಿಂಕ್ ಬಾಟಲ್ ಅನ್ನು ತೆರೆದಾಗ ಹೊರಬರುವ ಗ್ಯಾಸ್ CO2 ಅನಿಲದ ಅತ್ಯಂತ ಚಿಕ್ಕ ಕಣವಾಗಿದೆ. ನಾವು ಉಸಿರು ಹೊರಗೆ ಬಿಡುವಾಗಲೂ ಇದೇ ಅನಿಲ ಹೊರಬರುತ್ತದೆ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು CO2 ಅನ್ನು ಬಳಸುತ್ತವೆ. ಈಗ ನೀರು ಅಂದರೆ H2O. ಎರಡು ಹೈಡ್ರೋಜನ್ ಪರಮಾಣುಗಳು ಮತ್ತು ಒಂದು ಆಮ್ಲಜನಕ ಪರಮಾಣು ಸೇರಿಕೊಂಡಾಗ H2O ರೂಪುಗೊಳ್ಳುತ್ತದೆ. ಆದರೆ CO2 ಕೂಡ H2O ನಂತೆಯೇ 3 ಅಣುಗಳನ್ನು ಹೊಂದಿತ್ತು. ಆದರೆ ಗಮನವಿಟ್ಟು ನೋಡಿ, H2O ನ ರಚನೆಯು ಸ್ವಲ್ಪ ಬಾಗಿದಂತೆ ಕಾಣುತ್ತದೆ, ಆದರೆ CO2 ಸರಳ ರೇಖೆಯಂತೆ ಇತ್ತು. ನಮ್ಮ ದೈನಂದಿನ ಜೀವನಕ್ಕೆ ನೀರು ಎಷ್ಟು ಮುಖ್ಯ ಎಂದು ಈಗ ನಾವು ನಿಮಗೆ ಹೇಳಬೇಕಾಗಿಲ್ಲ. ಅದಕ್ಕಾಗಿಯೇ ಅದನ್ನು ಜೀವನದ ಅಮೃತವೆಂದು ಪರಿಗಣಿಸಲಾಗುತ್ತದೆ. ನೀವು ಅಮೋನಿಯಾದ ಹೆಸರು ಕೇಳಿದ್ದೀರಾ? NH3. ಒಂದು ಸಾರಜನಕ ಮತ್ತು 3 ಹೈಡ್ರೋಜನ್ ಪರಮಾಣುಗಳು ಸೇರಿ NH3 ಅನ್ನು ರೂಪಿಸುತ್ತವೆ. NH3 ಎಂಬುದು ಅಮೋನಿಯಾದ ರಾಸಾಯನಿಕ ಸೂತ್ರವಾಗಿದೆ. ಈ ರಚನೆಯಲ್ಲಿ ಒಂದು ಸಾರಜನಕ ಪರಮಾಣು 3 ಹೈಡ್ರೋಜನ್ ಪರಮಾಣುಗಳ ಜೊತೆ ಸೇರಿಕೊಂಡು ಒಂದು ಪಿರಮಿಡ್ ಆಕಾರ ಹೊಂದುತ್ತದೆ. ಈ ಪಿರಮಿಡ್ ಅನ್ನು ತ್ರಿಕೋನ ಪಿರಮಿಡ್ ಎಂದು ಕರೆಯುತ್ತಾರೆ. ಅಮೋನಿಯಾ ತುಂಬ ಕೆಟ್ಟ ವಾಸನೆಯನ್ನು ಹೊಂದಿರುತ್ತದೆ. ಹೆಚ್ಚುವರಿ ಶುಚಿಗೊಳಿಸುವ ಪ್ರಕ್ರಿಯೆಯಲ್ಲಿ ಬಳಸುವ ದ್ರವಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ. ಹೊಲಗಳಿಗೆ ಹಾಕುವ ಗೊಬ್ಬರಗಳಲ್ಲಿ ಸಹ ಅಮೋನಿಯಾ ಹೆಚ್ಚಾಗಿ ಕಂಡುಬರುತ್ತದೆ. ನೀವು ಮೀಥೇನ್ ಬಗ್ಗೆ ಬಹುಶಃ ಕೇಳಿರಲಿಕ್ಕಿಲ್ಲ. ಮೀಥೇನ್ ಒಂದು ಇಂಗಾಲ ಮತ್ತು 4 ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದೆ. ಮೀಥೇನ್ ಸೂತ್ರವು CH4 ಆಗಿದೆ. ಇದರಲ್ಲಿ ಒಂದು ಇಂಗಾಲದ ಪರಮಾಣು 4 ಹೈಡ್ರೋಜನ್ ಪರಮಾಣುಗಳ ಜೊತೆ ಸಂಪರ್ಕ ಹೊಂದಿದೆ. ಇದರ ಆಕಾರ ಅಮೋನಿಯಾವನ್ನು ಹೋಲುತ್ತದೆ, ಆದರೆ ಒಂದೇ ರೀತಿಯಾಗಿ ಇರುವುದಿಲ್ಲ. ಇದು ಒಂದು ಗುಡಿಸಲನ್ನು ಹೋಲುತ್ತಿದ್ದು ಇದನ್ನು ಟೆಟ್ರಾಹೆಡ್ರಲ್ ಎಂದು ಕರೆಯಲಾಗುತ್ತದೆ. ಮೀಥೇನ್ CNGಯ ಪ್ರಮುಖ ಅಂಶವಾಗಿದೆ. CNG ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರಬಹುದು. ಸಂಕುಚಿತ ನೈಸರ್ಗಿಕ ಅನಿಲ. ಇತ್ತೀಚಿನ ದಿನಗಳಲ್ಲಿ CNGಯನ್ನು ಆಟೋ ರಿಕ್ಷಾಗಳು ಮತ್ತು ಬಸ್ಗಳಲ್ಲಿ ಇಂಧನವಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಅಗ್ಗದ ಮತ್ತು ಸುರಕ್ಷಿತ ಪರ್ಯಾಯವಾಗಿದೆ. ಇದೇ ರೀತಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಹೆಚ್ಚಿನ ರಾಸಾಯನಿಕಗಳು ಮತ್ತು ಅವುಗಳ ಸೂತ್ರಗಳನ್ನು ಹುಡುಕಿ ಮತ್ತು ಅವುಗಳ ರಚನೆಗಳನ್ನು ಚಿತ್ರಿಸಲು ಪ್ರಯತ್ನಿಸಿ. ನಂತರ ಅವು ಯಾವುದರಿಂದ ಮಾಡಲ್ಪಟ್ಟಿದೆ ಎಂದು ಊಹಿಸಲು ನಿಮ್ಮ ಸ್ನೇಹಿತರಿಗೆ ಕೇಳಿ. ನಿಮ್ಮ ಸ್ನೇಹಿತರು ಎಷ್ಟು ಬುದ್ಧಿವಂತರು ಎಂದು ನೋಡೋಣ.